ಈಗ ಕುಮಾರಸ್ವಾಮಿಯವರು ಚನ್ನಪಟ್ಟಣದ ಶಾಸಕರಾಗಿ ಅವರ ಸ್ಥಾನ ಈಗ ತೆರವಾಗ್ತದೆ. ಇನ್ನು 15 ದಿವಸದಲ್ಲಿ ಅವರು ಅದರ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಕಾನೂನುಬದ್ಧವಾಗಿ ತೆರವಾದಂಥ ಸ್ಥಾನಕ್ಕೆ BJP ಮತ್ತು JDSನಿಂದ NDA ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿರ್ತೀನಿ. ನಾನು ಮತ್ತು ಕುಮಾರಸ್ವಾಮಿಯವರು ಇದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅವರ ಅಂತಿಮವಾದಂಥ ತೀರ್ಮಾನ ಪಕ್ಷದ ಅಂಗಳದಲ್ಲಿ ಆಗುತ್ತೆ. ಯಾರೇ ಆದರೂ ಕೂಡ NDA ಅಭ್ಯರ್ಥಿ ಗೆಲ್ಲಲಿಕ್ಕೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಈ JDS BJP ಒಂದಾಗಬೇಕು ಅಂತ ಮೈತ್ರಿ ಹುಟ್ಟಾಕಲಿಕ್ಕೆ ನಾನು ಕೂಡ ಪ್ರಮುಖವಾದಂಥ ಕಾರಣ. ನಾನೇ ಹೋಗಿ ಕುಮಾರಸ್ವಾಮಿಯವ್ರನ್ನ ಭೇಟಿಯಾಗಿ ನಾವಿಬ್ಬರು ಒಂದಾಗಬೇಕು ರಾಜ್ಯದ ಹಿತದೃಷ್ಟಿಯಿಂದ ಅಂತ ಹೇಳಿ ನಾನು ಅವ್ರ ವಿರುದ್ಧ ಚುನಾವಣೆ ಸೋತ ಒಂದು ವಾರಕ್ಕೆ ಅವ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿ ಅಲ್ಲಿಂದ ಪ್ರಾರಂಭವಾದಂಥ ಈ ಪ್ರಕ್ರಿಯೆ ಇವತ್ತು ಈ ಹಂತಕ್ಕೆ ಬಂದಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು BJP ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಲಿಕ್ಕೆ ಮೈತ್ರಿ ಕಾರಣ ಆಗಿದೆ. ಹಾಗಾಗಿ ಇದೆಲ್ಲ ಅಂಶಗಳನ್ನು ಮನದಲ್ಲಿ ಇಟ್ಕೊಂಡು ಬರ್ತಕ್ಕಂಥ ಚುನಾವಣೆಯಲ್ಲಿ ಎರಡು ಪಕ್ಷದ ಮುಖಂಡರುಗಳು ಒಂದು ಒಳ್ಳೆ ತೀರ್ಮಾನ ಮಾಡಲಿ. MLAನೂ ಕೂಡ ನಾವು ಗೆದ್ದರೆ ಮುಂದೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಕೂಡ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ. ನೋಡೋಣ ಮುಂದಿನ ದಿನ ಏನಾಗುತ್ತೆ ಅಂತೇಳಿ. ನಮಸ್ಕಾರ. ಮಾನ್ಯ ಕುಮಾರಸ್ವಾಮಿಯವರನ್ನ ಅವರು ಕೇಂದ್ರ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅವ್ರನ್ನ ಭೇಟಿಯಾಗಿ ಶುಭವನ್ನು ಹಾರೈಸಿದ್ದೀನಿ. ಕುಮಾರಸ್ವಾಮಿಯವರಿಗೆ ಕೇಂದ್ರದಲ್ಲಿ ಅತ್ಯುನ್ನತ ಸ್ಥಾನ ಸಿಗಲಿ, ಒಳ್ಳೆಯ ಇಲಾಖೆ ಸಿಕ್ಕಿದ್ರೆ ಸಾರ್ವಜನಿಕರಿಗೆ, ಕರ್ನಾಟಕಕ್ಕೆ, ದೇಶಕ್ಕೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ನಂದು. ಅವ್ರ ಜೊತೆಲಿ ಸಾಂಪ್ರದಾಯಿಕವಾಗಿ ಚರ್ಚೆ ಮಾಡಿದೆ. ನಾಳೆ ನಾಳಿದ್ದು ಯಾವ ಪೋರ್ಟ್ಫೋಲಿಯೋ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ಅವರು ಅವರ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಅವರು ಭಾಳ ದಿವಸದಿಂದ ಅಧಿಕಾರ ಸೆಂಟ್ರಲಲ್ಲಿ ಸಿಕ್ಕಿದ್ರೆ ನೀರಾವರಿ ಯೋಜನೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾಯಿದ್ರು. ಇವಾಗ ನಮ್ಮದೇ ಸರ್ಕಾರ ಇದೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಏನು ನಮ್ಮ ನೀರಾವರಿ ತಕರಾರುಗಳಿದೆ ಅದನ್ನು ಪರಿಹರಿಸೋದ್ರ ಬಗ್ಗೆ ಕುಮಾರಸ್ವಾಮಿಯವರು ಹೆಚ್ಚಿಗೆ ಒತ್ತು ಕೊಡಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಾಗ ಹಾರೈಸಿದ್ದೀನಿ ಮತ್ತು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಅವರು ಕೂಡ ಇದಕ್ಕೆ ಉತ್ಸುಕವಾಗಿದ್ದಾರೆ. ಒಳ್ಳೆಯದಾಗಲಿ. ನಮಸ್ಕಾರ.